ವೀಕ್ಷಕ ಬಂಧುಗಳೇ, ಅನಾವರಣಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಪ್ರತಿನಿತ್ಯದ ಬದುಕಿನ ಜಂಜಾಟದಿಂದ ಬಳಲಿ ಹೋಗೋ ನಮ್ಮ ಮನಸ್ಸು ಒಂದಷ್ಟು ವಿಶ್ರಾಂತಿಯನ್ನ ಬಯಸೋದು ಸಹಜ ಅಲ್ವೇ? ಆಗ ಮನಸ್ಸಿಗೆ ಮುದ ಕೊಡೋ ಒಂದಷ್ಟು ಸನ್ನಿವೇಶಗಳನ್ನ, ಮನೋರಂಜನೆಯನ್ನ, ಆಹ್ಲಾದಕತೆಯನ್ನ ನಾವು ಅನುಭವಿಸಬೇಕು ಅನ್ನೋ ಭಾವನೆ ಮೂಡುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿಗಿಂತ ಅತ್ಯದ್ಭುತ ಸಂಗಾತಿ ಇನ್ನೊಂದಿಲ್ಲ. ಆದರೆ ನೀವು ಪ್ರಕೃತಿಯನ್ನ ಯಾವ ರೀತಿ ಆಸ್ವಾದಿಸ್ತೀರಿ, ಹೇಗೆ ಅಲ್ಲಿ ಜೀವಂತಿಕೆಯ ಸ್ಪರ್ಶವನ್ನ ಅನುಭವಿಸ್ತೀರಿ ಅನ್ನೋದು ಮುಖ್ಯ. ಪ್ರಕೃತಿಯ ಕುರಿತು ಕವಿ ಚನ್ನವೀರ ಕಣವಿಯವರು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವೆನೆ ಸೋಸಿ ಬಹ ಸುಳಿಗಾಳಿ ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಇಳೆವೆಣ್ಣ ಮೈದೊಳೆದು ಮಕರಂದ ದರಿಶಿಣದಿ ಹೂ ಮುಡಿದು ಮದುಮಗಳ ಹೋಲುತ್ತಿತ್ತು. ಮೂಡನದಿ ನೇಸರನ ನಗೆಮೊಗದ ಶ್ರೀಕಾಂತಿ ಬಿಳಿಯ ಮೋಡದ ಹಿಂದೆ ಹೊಳೆಯುತ್ತಿತ್ತು. ಹುಲ್ಲೆಸಳು ಹೂಪಕಳೆ ಮುತ್ತು ಹನಿಗಳ ಮಿಂಚು ಸೊಡರಿನಲ್ಲಿ ಆರತಿಯ ಬೆಳಗುತ್ತಿತ್ತು. ಕೊರಲುಕ್ಕಿ ಹಾಡುತ್ತಿಹ ಚಿಕ್ಕ ಪಕ್ಕಿಯ ಬಳಗ ಶುಭಮಸ್ತು ಶುಭಮಸ್ತು ಎನ್ನುತ್ತಿತ್ತು. ತಳಿರ ತೋರಣದಲ್ಲಿ ಬಳ್ಳಿ ಮಾಡಗಳಲ್ಲಿ ದುಂಬಿಗಳ ಓಂಕಾರ ಹೊಮ್ಮುತ್ತಿತ್ತು. ಹಚ್ಚ ಹಸುರಿನ ಪಚ್ಚೆ ನೆಲಗಟ್ಟಿ ನಂಗಳದಿ ಚಿಟ್ಟೆ ರಿಂಗಣ ಗುಣಿತ ಹಾಕುತ್ತಿತ್ತು. ಉಷೆಯ ನುಂಗದಪಿನಲ್ಲಿ ಹರ್ಷ ಬಾಷ್ಪಗಳಂತೆ ಮರದ ಹನಿ ತಟತಟನೆ ಉದುರುತ್ತಿತ್ತು. ಸೃಷ್ಟಿ ಲೀಲೆಯೊಳಿಂತು ತಲ್ಲೀನವಾದ ಮನ ಮುಂಬಾಳ ಸವಿಗನಸ ನೆನೆಯುತ್ತಿತ್ತು. ಇಲ್ಲಿ ಸೋನೆ ಮಳೆ ಸುಳಿಗಾಳಿಯ ಹಿಮ್ಮೇಳದ ಜೊತೆಗೆ ಭೂಮಿಯನ್ನು ಹೆಣ್ಣಿಗೆ ಹೋಲಿಸೋ ಕವಿ ಆಕೆ ಆಗಿನ್ನೂ ಮಿಂದೆದ್ದು ಬಂದ ಹೂವುಗಳಿಂದ ಸಿಂಗರಿಸಿಕೊಂಡ ಮದುಮಗಳಂತೆ ಕಾಣುತ್ತಾಳೆ ಎನ್ನುತ್ತಾರೆ. ಉದಯಿಸ್ತಾ ಇರೋ ಸೂರ್ಯನ ಕಾಂತಿ ಮಂದಹಾಸದಂತೆ ಮೋಡಗಳ ಹಿಂದೆ ಹೊಳೆಯುತ್ತಿರೋ ಹಾಗೆ ಕಾಣ್ತಾ ಇದೆ ಅಂತ ಅವರು ವರ್ಣಿಸ್ತಾರೆ. ಚಿಗುರ್ತಾ ಇರೋ ಹುಲ್ಲು, ಅರಳುತ್ತಾ ಇರೋ ಹೂವು, ಮುತ್ತಂತೆ ಕಾಣೋ ಮಳೆ ಹನಿಗಳು ಆರತಿಯಾದರೆ ಹಕ್ಕಿಗಳ ಕಲರವ ಮಂಗಳಗಾನವಾಗಿತ್ತು ಅನ್ನೋ ಕವಿ ಹಸಿರು ತಳಿರು ತೋರಣದ ನಡುವೆ ದುಂಬಿಗಳ ಜೇಂಕಾರವನ್ನ ಓಂಕಾರ ಅನ್ನೋ ಧನ್ಯತಾ ಭಾವ ಮೆರೆಯುತ್ತಾರೆ. ಮರದಿಂದ ಹನಿವ ಮಳೆ ಹನಿಗಳು ಕೂಡ ಅವರ ಕಣ್ಣಿಗೆ ಆನಂದ ಬಾಷ್ಪದಂತೆ ಕಾಣುತ್ತೆ. ಇದು ಸೃಷ್ಟಿ ಸೊಬಗನ್ನು ಇನ್ನಿಲ್ಲದಂತೆ ಆಪ್ತವಾಗಿ ಅನುಭವಿಸುವ ಕವಿ ಹೃದಯದ ಮಾತುಗಳು. ಇಂತಹ ಸಾಲುಗಳನ್ನು ಸಾಕ್ಷೀಕರಿಸುವ ಅಂತಹ ಅನುಭವವನ್ನ, ಅನುಭೂತಿಯನ್ನ ಮಾಡಿಸುವ ಒಂದು ನಿಸರ್ಗರಮ್ಯ ತಾಣವೇ ಹಾಸನ ಜಿಲ್ಲೆ ಸಕಲೇಶಪುರದ ಬಿಸಲೆ ಅರಣ್ಯ ಪ್ರದೇಶ. ಸಕಲೇಶಪುರ ತಾಲೂಕು ಕೇಂದ್ರದಿಂದ ಬಿಸಲೆ ಘಾಟ್ಗೆ ಸರಾಸರಿ 50 ಕಿಲೋಮೀಟರ್ ಪ್ರಯಾಣ. ಇಲ್ಲಿನ ಹೆತ್ತೂರು ಹೋಬಳಿಯಲ್ಲಿದೆ ಈ ಅರಣ್ಯ ಪ್ರದೇಶ. ಇತ್ತೀಚೆಗಷ್ಟೇ ರಸ್ತೆ ಕಾಮಗಾರಿ ಮಾಡಿರೋದ್ರಿಂದ ರಸ್ತೆ ತುಂಬಾನೇ ಚೆನ್ನಾಗಿದೆ. ಹಾಗಂತ ಇಲ್ಲಿ ನಿಯಮಿತ ವೇಗವನ್ನು ಕಾಪಾಡಿಕೊಂಡ್ರೆ ಬಹಳಾನೇ ಒಳ್ಳೆಯದು. ಯಾಕಂದ್ರೆ ಮಳೆಗಾಲದಲ್ಲಂತೂ ಇಲ್ಲಿ ಯಾವಾಗ ಮಳೆ ಬರುತ್ತೋ, ಯಾವಾಗ ಇಡೀ ರಸ್ತೆಯಲ್ಲಿ ಮಂಜು ಕವಿಕಿಕೊಳ್ಳುತ್ತೋ ಗೊತ್ತಾಗಲ್ಲ. ಎಲ್ಲಾದ್ರೂ ಮಳೆ ಸುರಿಯೋಕೆ ಹಿಡ್ಕೊಂತು ಅಂದ್ರೆ ಅದರ ಅಬ್ಬರ ನಿಮ್ಮನ್ನ ನಖಶಿಖ ಅಂತ ಅಲುಗಾಡಿಸಿ ಬಿಡುತ್ತೆ. ಇನ್ನು ಬಿಸ್ಲೆ ಮೀಸಲು ಅರಣ್ಯ ಪ್ರದೇಶದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ. ನಿತ್ಯ ಹರಿದ್ವರ್ಣ, ಅತಿ ಹೆಚ್ಚು ಮಳೆ ಬೀಳುವ ಹೆಗ್ಗಳಿಕೆ ಇದರದ್ದು. ಇದು ಏಷ್ಯಾ ಖಂಡದಲ್ಲಿ ಗುರುತಿಸಿಕೊಂಡಿರೋ ಅತ್ಯಂತ ವಿಶಿಷ್ಟವಾದ ಅಪರೂಪದ ಜೀವ ಹಾಗೂ ಸಸ್ಯ ಸಂಕುಲ ಇರೋ ಅರಣ್ಯ ಪ್ರದೇಶ. ನೇತ್ರಾವತಿಯ ಉಪನದಿ ಕುಮಾರಧಾರ ಪೂರ್ವದಿಂದ ಪಶ್ಚಿಮಕ್ಕೆ ಮೀಸಲು ಅರಣ್ಯದ ಹೃದಯ ಭಾಗದಲ್ಲಿ ಹರಿಯುತ್ತೆ. ಒಟ್ಟು 3392.958 ಹೆಕ್ಟೇರ್ ಪ್ರದೇಶದಲ್ಲಿ ಬಿಸ್ಲೆ ಮೀಸಲು ಅರಣ್ಯ ವ್ಯಾಪಿಸಿಕೊಂಡಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಶೋಲಾಕಾಡು ಇರೋ ಅತಿ ದೊಡ್ಡ ಪ್ರದೇಶ ಅಂದರೆ ಅದು ಬಿಸ್ಲೆ ಮೀಸಲು ಅರಣ್ಯ ಪ್ರದೇಶ. ಇಲ್ಲಿ ಅನೇಕ ಅಪರೂಪದ ಜೀವ ಸಂತತಿಗಳಿವೆ. ಕಾಳಿಂಗ ಸರ್ಪ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಅಪರೂಪದ ಚುಕ್ಕೆ ಹುಲಿಗಳು, ಜಿಂಕೆಗಳು, ನವಿಲುಗಳು, ವೈವಿಧ್ಯಮಯ ಪಕ್ಷಿ ಪ್ರಭೇದಗಳು, ಮಚ್ಚೆಯುಳ್ಳ ಜಿಂಕೆಗಳು, ಕಂದು ನರಿಗಳು, ಮಲಬಾರ್ ದೈತ್ಯ ಅಳಿಲು, ಆನೆಗಳು ಮತ್ತು ಮಹಶೀರ್ ಮೀನುಗಳು ಸೇರಿದಂತೆ ವಿವಿಧ ವನ್ಯಜೀವಿಗಳಿಗೆ ಇದು ಆವಾಸ ಸ್ಥಾನ. ಇನ್ನು ಬಿಸ್ಲೆ ಗ್ರಾಮದಿಂದ 5 ಕಿಲೋಮೀಟರ್ ದೂರದಲ್ಲಿ ಪ್ರವಾಸಿಗರಿಗೆ ಅಂತಾನೆ ವೀಕ್ಷಣಾ ಗೋಪುರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅರಣ್ಯ ಇಲಾಖೆ ನಿರ್ವಹಣೆಗಾಗಿ 10-20 ರೂಪಾಯಿ ಶುಲ್ಕ ಪಡೆಯುತ್ತೆ. ಅದೇನು ದೊಡ್ಡದಲ್ಲ ಬಿಡಿ. ಈ ಮೀಸಲು ಅರಣ್ಯ ಹಾಸನ ಸೇರಿದ ಹಾಗೆ ಪಕ್ಕದ ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ವ್ಯಾಪಿಸಿಕೊಂಡಿರೋದ್ರಿಂದ ಇಲ್ಲಿಂದ ಪುಷ್ಪಗಿರಿ ಬೆಟ್ಟ, ದೊಡ್ಡ ಬೆಟ್ಟ, ಪಟ್ಲ ಬೆಟ್ಟ, ಕುಮಾರ ಪರ್ವತ ಅಂತ ಹಲವಾರು ಸಾಲು ಸಾಲು ಸುಂದರ ಹಸಿರಿನ ಗುಡ್ಡಗಳನ್ನು ನೀವು ನೋಡಬಹುದು. ಅಲ್ಲಿ ಮಂಜು ಹನಿಗಳ ಸಿಂಚನ, ಗುಡ್ಡಗಳನ್ನು ತಬ್ಬಿಕೊಳ್ಳುವ ಮೋಡ,
ತಂಗಾಳಿಯ ಹಾಡು ಇತ್ಯಾದಿಗಳು ನಿಮಗೆ ಕವಿಗಳ ಸಾಲುಗಳನ್ನು ನೆನಪಿಸದೇ ಇರಲಾರದು. ಮಳೆಗಾಲದಲ್ಲಂತೂ ಇಲ್ಲಿ ಉಕ್ಕಿ ಹರಿಯುವ ಹಳ್ಳಕೊಳ್ಳಗಳು, ತೊರೆಗಳನ್ನು ಅದೆಷ್ಟು ನೋಡಿದ್ರೂ ಸಾಲೋದೇ ಇಲ್ಲ ಅನ್ನೋ ಥರ ಇರುತ್ತೆ. ಮಳೆಗಾಲ ಮಾತ್ರ ಅಲ್ಲ, ಇದು ಎಲ್ಲ ಕಾಲಕ್ಕೂ ಸಲ್ಲೋ ಹಸಿರಿನ ಅರಮನೆ. ನಿತ್ಯ ಹರಿದ್ವರ್ಣದ ಕಾಡಾಗಿರೋ ಕಾರಣ ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ಇಲ್ಲಿ ಮಂಜು ಮೋಡದ ಮೋಹಕ ನೋಟಕ್ಕೇನು ಕೊರತೆ ಆಗೋಲ್ಲ. ನಿಮಗೆ ಸಿಕ್ಕಾಪಟ್ಟೆ ಆಹ್ಲಾದಕರ ವಾತಾವರಣ ಬೇಕು ಅಂದರೆ ಜುಲೈ ತಿಂಗಳಿಂದ ಡಿಸೆಂಬರ್ವರೆಗೆ ಸೂಕ್ತ ಸಮಯ. ಹಾಗಂತ ಬಂದ ತಕ್ಷಣ ನಿಮಗೆ ಮೋಡ ತಬ್ಬಿದ ಗುಡ್ಡ, ಮಂಜಿನ ಸಿಂಚನ, ತಂಗಾಳಿಯ ಗಾಯನ ಎಲ್ಲ ಒಂದೇ ಸಲ ಸಿಗಲ್ಲ. ಒಂದಷ್ಟು ಹೊತ್ತು ಕಾಯೋ ತಾಳ್ಮೆ ನಿಮಗಿರಬೇಕು ಅಷ್ಟೇ. ಸ್ನೇಹಿತರೆ, ಬಿಸ್ಲೆ ಘಾಟ್ಗೆ ನೀವು ಹೊರಡೋಕ್ಕೂ ಮುನ್ನ ಒಂದಷ್ಟು ತಯಾರಿ ಮಾಡ್ಕೊಳ್ಬೇಕು. ಮಳೆ, ಹಿಮ ಇತ್ಯಾದಿ ಕಾರಣಕ್ಕೆ ನಿಮ್ಮ ಹತ್ರ ಬೆಚ್ಚನೆ ಉಡುಪು ಇರಲಿ. ಸಾಧ್ಯವಾದರೆ ಛತ್ರಿ, ರೈನ್ಕೋಟ್, ಜರ್ಕಿನ್ ಇದ್ರೆ ಅದನ್ನು ಇಟ್ಕೊಳ್ಳಿ. ಅಲ್ಲಿ ನಿಮ್ಮ ಇಷ್ಟಕ್ಕೆ ಸರಿಯಾಗೋ ಹೋಟೆಲ್ಗಳು ಸಿಗೋದು ಕಷ್ಟ. ಹಾಗಾಗಿ ಅದರ ಕೊರತೆ ಇಲ್ಲದೆ ಇರೋ ಥರ ಮಾಡ್ಕೊಳ್ಳೋಕೆ ನೀವೇ ಒಂದಷ್ಟು ಆಹಾರ ಪದಾರ್ಥ, ನೀರು ಜೊತೆಲಿ ಇಟ್ಕೊಂಡು ಬರೋದು ಸೂಕ್ತ. ಮಳೆಗಾಲದಲ್ಲಿ ಇಲ್ಲಿ ಜಿಗಣೆಗಳಿರ್ತವೆ. ಅದು ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ, ಉಂಬಳಿ ಅಂತಲೂ ಹೇಳ್ತಾರೆ. ಅವು ಮೈಗೆ ಹತ್ಕೊಂಡ್ರೆ ರಕ್ತ ಹೀರಿ ಅವಾಗೇ ಬಿದ್ದು ಹೋಗ್ತವೆ. ಅದರಿಂದ ಜೀವಕ್ಕೇನೂ ಅಪಾಯ ಇಲ್ಲ. ಅದು ನಿಮ್ಮ ಮೈ ಮೇಲೆ ಹತ್ತಬಾರ್ದು ಅಂತ ಆದರೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಬೇಕು. ನಮ್ಮ ಕಡೆ ನಶ್ಯಕ್ಕೆ ಕೊಬ್ಬರಿ ಎಣ್ಣೆ ಬೆರೆಸ್ಕೊಂಡು ಕಾಲಿಗೆ ಹಚ್ಕೊತಾರೆ, ಕೆಲವರು ತಂಬಾಕು ಹಚ್ಕೊತಾರೆ. ನೀವು ಕೂಡ ಗೊತ್ತಿರೋರನ್ನ ಕೇಳಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಮೀಸಲು ಅರಣ್ಯ ಪ್ರದೇಶ ಆಗಿರೋ ಕಾರಣ ಇಲ್ಲಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಸಂಜೆ 5 ಗಂಟೆ ನಂತರ ಇಲ್ಲಿ ಇರೋ ಹಾಗಿಲ್ಲ. ಅರಣ್ಯ ಪ್ರದೇಶದಲ್ಲಿ ಟೆಂಟ್ ಅಥವಾ ಇನ್ನಿತರ ವಾಸ್ತವ್ಯಕ್ಕೆ ಅವಕಾಶ ಇಲ್ಲ. ಅನುಮತಿ ಇಲ್ಲದೆ ಡ್ರೋನ್ ಕ್ಯಾಮೆರಾ ಬಳಸುವಂತಿಲ್ಲ. ಪ್ಲಾಸ್ಟಿಕ್ ಅಥವಾ ಪರಿಸರಕ್ಕೆ ಹಾನಿಯಾಗುವ ತ್ಯಾಜ್ಯಗಳು ಕಡ್ಡಾಯವಾಗಿ ನಿಷಿದ್ಧ. ಗೆಳೆಯರೆ, ರಾಷ್ಟ್ರಕವಿ GS ಶಿವರುದ್ರಪ್ಪ ತಮ್ಮ ಭಾವಗೀತೆಯಲ್ಲಿ ಮುಂಗಾರು ಮಳೆ ಹಾಗೂ ಹಸಿರಿನ ಸಿರಿಯನ್ನ ಹೇಗೆ ವರ್ಣಿಸ್ತಾರೆ ಗೊತ್ತಾ? ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು, ಬಾಯಾರಿದ ಬಯಕೆಗಳಲ್ಲಿ ತಳತಳಿಸುವ ನೀರು, ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿ ಅಂತ ಹಸಿರು, ಮೈ ಮನಗಳಲ್ಲಿ ಕೊಂಬೆಯಲ್ಲಿ ಹೊಮ್ಮುವ ದನಿ ಇಂಪು, ನಾಳೆಗೆ ನನಸಾಗುವ ಕನಸಿನ ಅರಳುವ ಹೂ ಕಂಪು, ಭರವಸೆಗಳ ನೇಗಿಲ ಗೆರೆಗಳೇ ಕವನ, ಶ್ರಾವಣದಲ್ಲಿ ಹೊಲಗಳಲ್ಲಿ ತೆನೆದೂಗುವ ಜೀವನೋತ್ಸಾಹ ಗಾನ. ಸ್ನೇಹಿತರೆ, ಬಿಸ್ಲೆಯಲ್ಲಿ ನೀವು ಕಳೆಯುವ ಒಂದೊಂದು ಕ್ಷಣಗಳಲ್ಲೂ ಈ ಗೀತೆಯ ಸಾಲುಗಳು ನಿಮಗೆ ನೆನಪಾಗಬೇಕು. ಹಾಗಾದಾಗ ಮಾತ್ರ ನಿಮ್ಮ ಬಿಸ್ಲೆ ಪಯಣಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಹಸಿರನ್ನ ಉಸಿರಾಗಿಸಿಕೊಂಡ ಧನ್ಯತಾ ಭಾವನೆ ಮೂಡುತ್ತೆ. ಇನ್ನು ಬಿಸ್ಲೆ ಘಾಟ್ನಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗೋ ಬಹಳಷ್ಟು ಭಕ್ತಾದಿಗಳು ಸುಬ್ರಹ್ಮಣ್ಯದಲ್ಲಿ ದರ್ಶನ ಮುಗಿಸಿ ಬಿಸ್ಲೆ ಘಾಟ್ ಮೂಲಕ ಪ್ರಯಾಣ ಮಾಡ್ತಾರೆ. ಇಲ್ಲಿನ ಕನ್ನಡಿ ಬೆಟ್ಟ, ಪುಷ್ಪಗಿರಿ ಸಾಲುಗಳಲ್ಲಿರೋ ಹಸಿರು ಸಿರಿಯನ್ನ ಕಣ್ತುಂಬಿಸಿಕೊಳ್ತಾರೆ. ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಇದ್ರೆ ಅದ್ರ ಜೊತೆಗೆ ಬಿಸ್ಲೆಗೂ ಭೇಟಿ ನೀಡೋ ಬಗ್ಗೆನೂ ನೀವು ನಿರ್ಧಾರ ಮಾಡಬಹುದು. ಗೆಳೆಯರೆ, ಇದು ಇಂದಿನ ಬಿಸ್ಲೆ ಅರಣ್ಯದ ವಿಶೇಷ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಭುವನೇಶ್ವರಿ.